ಖಾಲಿ ಆಯಿತು ಸರ್ಕಾರದ ಖಜಾನೆ ಅಂತ ಹೇಳಲಾಗ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೆ ಕೊಡೋದಕ್ಕೆ ಬಿಡಿಗಾಸು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಹಣ ಹೋಲ್ಡ್ ಆಗಿದೆ, ಜನರಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೊರಟಿದ್ದಾರಂತೆ. ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ತಮ್ಮ ಆಪ್ತರಿಗೆ ಸಿದ್ದರಾಮಯ್ಯ ಸರ್ವೆ ಕೆಲಸ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದರ ದಾಖಲೆ ಹೊರಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡೋದಕ್ಕೆ ಹೊರಟಿದೆ. ಈ 5 ಬೀಸ್ಗಳಿದಾವಲ್ಲ, ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ, ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತಾನೆ. ಓಕೆ, ಅಂದರೆ ಅವರು ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಸರ್ವೆ ಮಾಡೋಕ್ಕಂತ ಮಾಡಿದಾರಂತನ. ಗ್ಯಾರಂಟಿ ಯೋಜನೆ, ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್, ಅದನ್ನು ಸರ್ವೆ ಮಾಡ್ಲಿಕ್ಕೆ 10 ಕೋಟಿ. ಈ 5 ಖಾಲಿ ಆಯಿತು ಸರ್ಕಾರದ ಖಜಾನೆ ಅಂತ ಹೇಳಲಾಗ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೆ ಕೊಡೋದಕ್ಕೆ ಬಿಡಿಗಾಸು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಹಣ ಹೋಲ್ಡ್ ಆಗಿದೆ, ಜನರಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೊರಟಿದ್ದಾರಂತೆ. ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ತಮ್ಮ ಆಪ್ತರಿಗೆ ಸಿದ್ದರಾಮಯ್ಯ ಸರ್ವೆ ಕೆಲಸ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದರ ದಾಖಲೆ ಹೊರಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡೋದಕ್ಕೆ ಹೊರಟಿದೆ. ಈ 5 ಬೀಸ್ಗಳಿದಾವಲ್ಲ, ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ, ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತಾನೆ. ಓಕೆ, ಅಂದರೆ ಅವರು ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಸರ್ವೆ ಮಾಡೋಕ್ಕಂತ ಮಾಡಿದಾರಂತನ. ಗ್ಯಾರಂಟಿ ಯೋಜನೆ, ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್, ಅದನ್ನು ಸರ್ವೆ ಮಾಡ್ಲಿಕ್ಕೆ 10 ಕೋಟಿ. ಈ 5 ಖಾಲಿ ಆಯಿತು ಸರ್ಕಾರದ ಖಜಾನೆ ಅಂತ ಹೇಳಲಾಗ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೆ ಕೊಡೋದಕ್ಕೆ ಬಿಡಿಗಾಸು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಹಣ ಹೋಲ್ಡ್ ಆಗಿದೆ, ಜನರಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೊರಟಿದ್ದಾರಂತೆ. ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ತಮ್ಮ ಆಪ್ತರಿಗೆ ಸಿದ್ದರಾಮಯ್ಯ ಸರ್ವೆ ಕೆಲಸ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದರ ದಾಖಲೆ ಹೊರಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡೋದಕ್ಕೆ ಹೊರಟಿದೆ. ಈ 5 ಬೀಸ್ಗಳಿದಾವಲ್ಲ, ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ, ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತಾನೆ. ಓಕೆ, ಅಂದರೆ ಅವರು ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಸರ್ವೆ ಮಾಡೋಕ್ಕಂತ ಮಾಡಿದಾರಂತನ. ಗ್ಯಾರಂಟಿ ಯೋಜನೆ, ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್, ಅದನ್ನು ಸರ್ವೆ ಮಾಡ್ಲಿಕ್ಕೆ 10 ಕೋಟಿ. ಈ 5 ಖಾಲಿ ಆಯಿತು ಸರ್ಕಾರದ ಖಜಾನೆ ಅಂತ ಹೇಳಲಾಗ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೆ ಕೊಡೋದಕ್ಕೆ ಬಿಡಿಗಾಸು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಹಣ ಹೋಲ್ಡ್ ಆಗಿದೆ, ಜನರಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೊರಟಿದ್ದಾರಂತೆ. ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ತಮ್ಮ ಆಪ್ತರಿಗೆ ಸಿದ್ದರಾಮಯ್ಯ ಸರ್ವೆ ಕೆಲಸ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದರ ದಾಖಲೆ ಹೊರಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡೋದಕ್ಕೆ ಹೊರಟಿದೆ. ಈ 5 ಬೀಸ್ಗಳಿದಾವಲ್ಲ, ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ, ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತಾನೆ. ಓಕೆ, ಅಂದರೆ ಅವರು ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಸರ್ವೆ ಮಾಡೋಕ್ಕಂತ ಮಾಡಿದಾರಂತನ. ಗ್ಯಾರಂಟಿ ಯೋಜನೆ, ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್, ಅದನ್ನು ಸರ್ವೆ ಮಾಡ್ಲಿಕ್ಕೆ 10 ಕೋಟಿ. ಈ 5 ಖಾಲಿ ಆಯಿತು ಸರ್ಕಾರದ ಖಜಾನೆ ಅಂತ ಹೇಳಲಾಗ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೆ ಕೊಡೋದಕ್ಕೆ ಬಿಡಿಗಾಸು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಹಣ ಹೋಲ್ಡ್ ಆಗಿದೆ, ಜನರಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೊರಟಿದ್ದಾರಂತೆ. ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ತಮ್ಮ ಆಪ್ತರಿಗೆ ಸಿದ್ದರಾಮಯ್ಯ ಸರ್ವೆ ಕೆಲಸ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದರ ದಾಖಲೆ ಹೊರಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡೋದಕ್ಕೆ ಹೊರಟಿದೆ.
ಈ 5 ಬೀಸ್ಗಳಿದಾವಲ್ಲ ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ? ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ. ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತನಾ? ಓಕೆ. ಅಂದರೆ 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 ಅವರು ಅಂದರೆ ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಸರ್ವೆ ಮಾಡೋಕ್ಕಂತ ಮಾಡಿದಾರಂತನಾ? ಗ್ಯಾರಂಟಿ ಯೋಜನೆ ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್ ಅದನ್ನು ಸರ್ವೆ ಮಾಡ್ಲಿಕ್ಕೆ 10 ಕೋಟಿ. ಈ 5 ಖಾಲಿ ಆಯ್ತು ಸರ್ಕಾರದ ಖಜಾನೆ ಅಂತ ಹೇಳಲಾಗ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೆ ಕೊಡೋದಕ್ಕೆ ಬಿಡಿಗಾಸು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಹಣ ಹೋಲ್ಡ್ ಆಗಿದೆ, ಜನರಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೊರಟಿದ್ದಾರಂತೆ. ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ತಮ್ಮ ಆಪ್ತರಿಗೆ ಸಿದ್ದರಾಮಯ್ಯ ಸರ್ವೆ ಕೆಲಸ ನೀಡಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ಇದರ ದಾಖಲೆ ಹೊರಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡೋದಕ್ಕೆ ಹೊರಟಿದೆ. ಈ 5 ಬೀಸ್ಗಳಿದಾವಲ್ಲ ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ? ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ. ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತನಾ? ಓಕೆ. ಅಂದರೆ 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 ಅವರು ಅಂದರೆ ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಸರ್ವೆ ಮಾಡೋಕ್ಕಂತ ಮಾಡಿದಾರಂತನಾ? ಗ್ಯಾರಂಟಿ ಯೋಜನೆ ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್ ಅದನ್ನು ಸರ್ವೆ ಮಾಡ್ಲಿಕ್ಕೆ 10 ಕೋಟಿ. ಈ 5 ಖಾಲಿ ಆಯ್ತು ಸರ್ಕಾರದ ಖಜಾನೆ ಅಂತ ಹೇಳಲಾಗ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೆ ಕೊಡೋದಕ್ಕೆ ಬಿಡಿಗಾಸು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಹಣ ಹೋಲ್ಡ್ ಆಗಿದೆ, ಜನರಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೊರಟಿದ್ದಾರಂತೆ. ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ತಮ್ಮ ಆಪ್ತರಿಗೆ ಸಿದ್ದರಾಮಯ್ಯ ಸರ್ವೆ ಕೆಲಸ ನೀಡಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ಇದರ ದಾಖಲೆ ಹೊರಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡೋದಕ್ಕೆ ಹೊರಟಿದೆ. ಈ 5 ಬೀಸ್ಗಳಿದಾವಲ್ಲ ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ? ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ. ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತನಾ? ಓಕೆ. ಅಂದರೆ 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 ಅವರು ಅಂದರೆ ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಸರ್ವೆ ಮಾಡೋಕ್ಕಂತ ಮಾಡಿದಾರಂತನಾ? ಗ್ಯಾರಂಟಿ ಯೋಜನೆ ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್ ಅದನ್ನು ಸರ್ವೆ ಮಾಡ್ಲಿಕ್ಕೆ 10 ಕೋಟಿ. ಈ 5 ಖಾಲಿ ಆಯ್ತು ಸರ್ಕಾರದ ಖಜಾನೆ ಅಂತ ಹೇಳಲಾಗ್ತಾ ಇದೆ. ಪಂಚ ಗ್ಯಾರಂಟಿಗಳಿಗೆ ಕೊಡೋದಕ್ಕೆ ಬಿಡಿಗಾಸು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಹಣ ಹೋಲ್ಡ್ ಆಗಿದೆ, ಜನರಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾರಂಟಿ ಸರ್ವೆಗೆ 10 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಹೊರಟಿದ್ದಾರಂತೆ. ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ತಮ್ಮ ಆಪ್ತರಿಗೆ ಸಿದ್ದರಾಮಯ್ಯ ಸರ್ವೆ ಕೆಲಸ ನೀಡಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ಇದರ ದಾಖಲೆ ಹೊರಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ 10 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡೋದಕ್ಕೆ ಹೊರಟಿದೆ. ಈ 5 ಬೀಸ್ಗಳಿದಾವಲ್ಲ ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ? ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ. ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತನಾ?